ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಗೈಸ್, ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ಟೈಟಲಲ್ಲಿ ಥಂಬ್ನೇಲಲ್ಲಿ ನೋಡಿರ್ತೀರಾ, ಒಂದು ಉಪ್ಪಿನಕಾಯಿಯ ಕತೆ ಅಂತ. ಮಾವಿನಕಾಯಿ ತುಂಬಾ ತಂದಿದ್ವಿ ತೋಟದಿಂದ. ಸೊ ಅದನ್ನು ಯೂಸ್ ಮಾಡ್ಕೊಂಡು ಉಪ್ಪಿನಕಾಯಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಗೈಸ್, ನಮ್ಮ ತೋಟದಿಂದ ಮಾವಿನಕಾಯಿ ಮತ್ತು ಹಣ್ಣೆಲ್ಲ ತುಂಬಾ ತಂದಿದ್ವಿ. ಹಣ್ಣು ಹೊಟ್ಟೆ ತುಂಬಷ್ಟು ತಿಂದು ಕೊನೆಗೆ ಮಾವಿನಕಾಯಿ ಸುಮ್ಮನೆ ಹಂಗೆ ಬಿಟ್ಟರೆ ವೇಸ್ಟ್ ಆಗುತ್ತೆ, ಹಾಳಾಗುತ್ತೆ, ಕೊಳ್ತೋಗುತ್ತೆ ಅಂದ್ಬಿಟ್ಟು ಉಪ್ಪಿನಕಾಯಿ ಹಾಕೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟು ಸ್ವಲ್ಪ ಸಾಲ್ಟ್ ಹಾಕಿ ಅದನ್ನೆಲ್ಲ ನೀಟಾಗಿ ತೊಳೆದು, ಬಿಕಾಸ್ ಅಂದರೆ ಕೆಮಿಕಲ್ಸ್ ಅಂದರೆ ಸ್ಪ್ರೇ ಸ್ವಲ್ಪ ಎಲ್ಲ ಹಾಕಿರ್ತಾರೆ. ಅದು ನಾರ್ಮಲ್, ಅದು ಅಗ್ರಿಕಲ್ಚರ್ ಅಂದಮೇಲೆ ಹಾಕ್ತಾರೆ ಔಷಧಿ ಅದು ಇದು ಅಂದ್ಕೊಂಡು. ಸೊ ಅದನ್ನು ಸ್ವಲ್ಪ ನೀರಲ್ಲಿ ಬಿಟ್ಟು ತೊಳೆದು, ನನಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಎಲ್ಲನೂ ಕಟ್ ಮಾಡ್ಕೊತಿದ್ದೀನಿ ಫಸ್ಟು. ಪ್ರತಿ ವರ್ಷ ನನಗೆ ನೆನಪಿರೋ ಹಂಗೆ ಆಲ್ಮೋಸ್ಟ್ ನಾವು ಉಪ್ಪಿನಕಾಯಿ ಮಾಡೇ ಮಾಡ್ತೀವಿ. ಅದರಲ್ಲೂ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೇ ಮಾಡ್ತೀವಿ ಮನೇಲಿ. ಏನಿಲ್ಲ ಅಂದರೂ ಒಂದು 3 months ಬರುತ್ತೆ ಆ ಉಪ್ಪಿನಕಾಯಿ. ಅದಾದಮೇಲೆ ಇದ್ದಿದ್ದೆ ಸೂಪರ್ ಮಾರ್ಕೆಟಿಂದ ತಂದು ತಿನ್ನೋ ಕೆಲಸ. ಅದಕ್ಕೂ ಮುಂಚೆ ನಾವು ಮಾಡಿದ್ದೀವಿ ಅನ್ನೋ ಖುಷಿ ಇರುತ್ತೆ ಅಲ್ವಾ, ಮಾಡ್ಕೊಂಡು ತಿಂದಾಗ. ನಮ್ಮ ತೋಟದ ಮಾವಿನಕಾಯಿ ನಾವು ಮಾಡಿದ್ವಿ ಅನ್ನೋ ಖುಷಿ ಇರುತ್ತೆ, ಜೊತೆಗೆ ಏನೋ ಒಂಥರ ಹೆಲ್ತಿಯಾಗೂ ಇರುತ್ತೆ. ಗೈಸ್, ಎಲ್ಲನೂ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇಷ್ಟಾಗಿದೆ. ಈಗ ಇದಕ್ಕೆ ಉಪ್ಪು ಮತ್ತು ಖಾರದ ಪುಡಿನ ಹಾಕಿ ಒಂದು 2 days ಬಿಡಬೇಕು, ಅಥವಾ ಕೆಲವರು 1 ದಿನ ಬಿಡ್ತಾರೆ, ಇಲ್ಲ 2 ದಿನ ಬಿಡ್ತಾರೆ, ಒಬ್ಬೊಬ್ಬರು ಒಂದೊಂದು ವಾರಗಟ್ಟಲೆ ಬಿಡ್ತಾರೆ. ಅದು ಫುಲ್ಲು ಮಾಗಬೇಕು, ಕಾಯಿ ಥರ ಸಿಗಬಾರ್ದು, ಫುಲ್ ಪಂಗ್ದಂಗೆ ಆಗಬೇಕು, ಅದು ಹಿಡಿಬೇಕು, ಅಂದರೆ ಹಿಂಗೆ ಕೈಯಲ್ಲಿ ಹಿಂಗೆ ಅಂದರೆ ಅದು ಸ್ಕ್ವೀಸ್ ಆಗೋ ಥರ ಇರಬೇಕು ಅಂತ ತುಂಬ ದಿನ ಬಿಡ್ತಾರೆ. ಬಟ್ ನಾನು ಇದಕ್ಕೆ ಮೇನ್ ಏನಪ್ಪ ಅಂತ ಹೇಳಿದ್ರೆ ಅರಳುಪ್ಪೆ ಯೂಸ್ ಮಾಡಬೇಕು. ಇದು ಉನಿಯಕ್ಕೆ ಬಿಟ್ಟಾಗ ನಾವು ಅಂದರೆ ಅದು ನಾವು ಒಂದು 3 ದಿನ ಬಿಡ್ತೀವಲ್ಲ, ಅದು ನೀಟಾಗಿ ಉಪ್ಪು ಹಿಡಿಯುತ್ತೆ. ಹುಡಿ ಉಪ್ಪು ಯೂಸ್ ಮಾಡಿದ್ರೆ ಅಷ್ಟು ಉಪ್ಪು ಹಿಡಿಯಲ್ಲ ಅಂತಾರೆ. ನಮ್ಮ ಮನೇಲಿ ಆಲ್ಮೋಸ್ಟ್ ಯಾವಾಗಲೂ ಅರಳುಪ್ಪೆ ಯೂಸ್ ಮಾಡೋದು. ಉಪ್ಪಿನಕಾಯಿಗೆ ಅಂತ ಹೇಳಿದರೆ ಅರಳುಪ್ಪೆ ಯೂಸ್ ಮಾಡೋದು. ಜೊತೆಗೆ ಕ್ವಾಂಟಿಟಿನೂ ಅಷ್ಟೇ ಕಮ್ಮಿ ತೊಗೊಳುತ್ತೆ, ಬಟ್ ನೀಟಾಗಿ ಉಪ್ಪು ಹಿಡಿಯುತ್ತೆ. ಹುಡಿ ಉಪ್ಪು ಅಷ್ಟು ಉಪ್ಪು ಹಿಡಿಯಲ್ಲ. ಆಮೇಲೆ ಖಾರದ ಪುಡಿ, ರೆಡ್ ಚಿಲ್ಲಿ ಪೌಡರ್ ಅಂದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಆ ಥರ ಏನೋ ಬರುತ್ತಲ್ಲ, ಬರೀ ಚಿಲ್ಲಿ ಪೌಡರ್ ಒಂದೇ ಸರಿ ಅದನ್ನು ಹಾಕೊಳಕ್ಕೆ ಹೋಗಬೇಡಿ. ನೋಡ್ಕೊಂಡು ಹಾಕೊಬೇಕು, ಬಿಕಾಸ್ ಹೆಚ್ಚು ಕಮ್ಮಿ ಆಗುತ್ತೆ. ನೀಟಾಗಿ ಹಾಕ್ಕೊಂಡು ಕುಲ್ಕಿ ಅದನ್ನು ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾ ಇದೆಯಾ ಅಂತ ನೋಡಿ ಹಾಕೊಬೇಕು. ಮತ್ತೆ ಒಂದೇ ಸರಿ ಸುರ್ಕೊಂಡ್ರೆ ಗೊತ್ತಾಗಲ್ಲ. ಕುಲ್ಕಿ ನೋಡಿ ಮತ್ತೆ ಮಿಕ್ಸ್ ಮಾಡ್ಕೊಂತ. ಉಪ್ಪಿನಕಾಯಿಗೆ ಮನೇಲಿ ಮಾಡಿರೋ ಖಾರದ ಪುಡಿ ಎಲ್ಲ ಹಾಕೊಳಕ್ಕೆ ಹೋಗಬೇಡಿ. ಅಂದರೆ ಈ ಬೇಳೆ ಸಾಂಬಾರು ಪೌಡರು ಅಥವಾ ಮಟನ್ ಸಾಂಬಾರು ಪೌಡರ್ ಅಂತೆಲ್ಲ ಮಾಡ್ಕೊಂಡಿರ್ತೀವಲ್ಲ, ಅದನ್ನೆಲ್ಲ ಯೂಸ್ ಮಾಡಬಾರ್ದು. ಬಿಕಾಸ್ ಅದಕ್ಕೆ ಧನ್ಯ ಮತ್ತು ಕಾಳ್ದು ಅದೆಲ್ಲ ಪೌಡರ್ ಅಂದರೆ ಅದೆಲ್ಲ ಮಿಕ್ಸ್ ಮಾಡಿ ಪೌಡರ್ ಮಾಡಿಸಿರ್ತೀವಿ. ಬಟ್ ಇದಕ್ಕೆ ಬರೀ ಏನು ಚಿಲ್ಲಿ ಪೌಡರ್ ಅಂದರೆ ಬರೀ ಮೆಣಸಿಕಾಯಿ ಪುಡಿ ಅಂತಾರಲ್ಲ, ಅದನ್ನು ಮಾತ್ರ ಹಾಕಬೇಕು. ಆವಾಗಲೇ ಅದು ಟೇಸ್ಟ್ ಬರೋದು. ತುಂಬ ಕೆಲಸ ಅಂದರೆ ನನಗನ್ಸೋ ಪ್ರಕಾರ ಇದೆ. ಯಾಕಂದರೆ ಕಟ್ ಮಾಡಿ ಅದನ್ನು ಫುಲ್ಲು ಅಷ್ಟಿರುತ್ತೆ, ಅದನ್ನೆಲ್ಲ ಕಟ್ ಮಾಡಿ ನೀಟಾಗಿ ಉಪ್ಪಿಡಿಸೋವರೆಗೂ ಬಿಡಬೇಕು. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಅದು ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿತೈತೆ ಅನ್ನುವಾಗ 1-2 ಸರಿ ಕುಲ್ಕಿ ಇಟ್ಬಿಡ್ಬೇಕು, ಇಲ್ಲ ಅದು ಕರು ತುಂಬಿ ಇಟ್ಬಿಡ್ಬೇಕು. ತುಂಬ ಸರಿ ಅದನ್ನು ಡಿಸ್ಟರ್ಬ್ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಗೈಸ್, ಈಗ ಏನು ಮಾಡಬೇಕಂತ ಹೇಳಿದ್ರೆ ಅದಕ್ಕೆ ಸಾಸಿವೆ ಮತ್ತು ಮೆಂತ್ಯನ ಪೌಡರ್ ಮಾಡಿ ಹಾಕ್ಕೊಬೇಕು. ಪೌಡರ್ನ ಹೇಗೆ ಮಾಡ್ಕೋಬೇಕಂದ್ರೆ ಸ್ವಲ್ಪ ಫ್ರೈ ಮಾಡ್ಕೊಬೇಕಿದೆ ಎರಡನ್ನೂ. ತುಂಬ ಹೊತ್ತು ಫ್ರೈ ಎಲ್ಲ ಮಾಡ್ಕೊಬಾರ್ದು, ಸ್ವಲ್ಪ ಮಾತ್ರ ಮಾಡಬೇಕು. ಈ ಥರ ಸ್ವಲ್ಪ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ತೆಗೆದಿಟ್ಕೊಂಡು ಮೆಂತ್ಯ ಫ್ರೈ ಮಾಡ್ಕೊಬೇಕು. ನೋಡಿ, ಸ್ವಲ್ಪ ಚಟಪಟ ಅನ್ನೋಕ್ಕೆ ಶುರು ಆಗುತ್ತೆ. ಈಗ ಮೆಂತ್ಯ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಸ್ಮೆಲ್ ಬರೋಂಗೆ ಆದಾಗ ಇದನ್ನು ಇಟ್ಕೊಂಡು ತಣ್ಣಗಾಗೋಗ್ಬಿಟ್ಟು ಪೌಡರ್ ಮಾಡ್ಕೊಬೇಕು. ಈ ಥರ ಕಲರ್ ಚೇಂಜ್ ಆಗ್ತಿದೆ ಅಂದಾಗ ಅದು ಫ್ರೈ ಆಗಿದೆ ಅಂತ ಅರ್ಥ. ಇಷ್ಟಾದಮೇಲೆ ಇವಾಗ ಒಂದು ಸ್ವಲ್ಪ ಜೀರಿಗೆ, ಒಂದು 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, ಮತ್ತು 1-2-3 ಒಣಮೆಣ್ಸಿಕಾಯಿನ ತೊಗೊಂಡು ಅದನ್ನು ಸ್ವಲ್ಪ ಬೆಚ್ಚಗೆ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಅದು ಸ್ಮೆಲ್ ಬರೋ ರೀತಿಯೇ ಫ್ರೈ ಮಾಡಿಕೊಂಡು ಅದನ್ನು ತೆಗೆದಿಟ್ಕೊಂಡು ಆಮೇಲೆ ಎಲ್ಲ ನೀಟಾಗಿ ಆರಕ್ಕೆ ಬಿಡಬೇಕು. ಆರೋದಕ್ಕೆ ಬಿಡಬೇಕು. ನೋಡಿ ಗೈಸ್, ನನಗೆ ಹೆಲ್ಪ್ ಮಾಡ್ತಿರುವಂಥ ಬ್ಯಾಕ್ ಎಂಡ್ ಹೆಲ್ಪರ್ ನನ್ನ ಕುಕ್ಕಿಂಗ್ಗೆ ಇವರೇ. ನಿಮ್ಮಲ್ಲಿಗೂ ಹೆಲ್ಪರ್ ಬೇಕಂದರೆ ಹೇಳಿ ಕಳಿಸ್ಕೊಡ್ತೀವಿ. ಆದರೆ ಪೇಮೆಂಟ್ನ ಕರೆಕ್ಟಾಗಿ ಕೊಟ್ಬಿಡ್ಬೇಕು. ಪೇಮೆಂಟ್ನ ತಂದ್ಬಿಟ್ಟು ಯಾರಿಗೆ ಕೊಡಬೇಕು? ನನಗೆ ಕೊಡಬೇಕು. ನೋ, ನನ್ನ ಹಸ್ಬೆಂಡ್ಗೆ ಕೊಡಬೇಕು. ನೋ, ನನಗೆ ಕೊಡಬೇಕು. ಏನಕ್ಕೆ ನನಗೆ ಕೊಡಬೇಕು? ಇದು ಒಂದು ಪುಸ್ತಕಟೆ, ಇದು ಒಂದು ಪುಸ್ತಕಟೆ.
ಗೈಸ್ ಈಗ ಅದೆಲ್ಲ ಫ್ರೈ ಮಾಡ್ಕೊಂಡು ಇಟ್ಟಿರೋದೆಲ್ಲ ಆರಿತ್ತು. ಸೊ ಅದನ್ನು ಪೌಡರ್ ಮಾಡ್ಕೋಬೇಕು. ಪೌಡರ್ ಮಾಡಿಕೊಂಡು ಈಗ ಒಂದು ಕಡೆ ಅದನ್ನು ಲೈಕ್ ಒಗ್ಗರಣೆ ಹಾಕೋಕ್ಕೆ ರೆಡಿ ಮಾಡ್ಕೊಬೇಕು. ಇಷ್ಟು ಆಯಿಲ್ ಬೇಕು, ಆಯಿಲ್ ಜಾಸ್ತಿನೇ ಬೇಕು ಉಪ್ಪಿನಕಾಯಿಗೆ, ಮತ್ತೆ ಹಿಡಿಯುತ್ತೆ. ಆಮೇಲೆ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಬೆಳ್ಳುಳ್ಳಿ, ಒಣಮೆಣ್ಸಿಕಾಯಿನ ಒಗ್ಗರಣೆ ಕೊಟ್ಕೊಂಡು ಹಿಂಗೆ ಹಾಕ್ಕೋಬೇಕು. ಹಿಂಗೆ ಸ್ಕಿಪ್ ಮಾಡ್ಬೋದು ಕೆಲವರು. ಆ್ಯಂಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡು ಪೌಡರ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ ಆಯಿಲಲ್ಲಿ ಫ್ರೈ ಮಾಡಬೇಕು. ಅದು ಸ್ಮೆಲ್ ಬರಬೇಕು. ಸ್ಟಾರ್ಟಿಂಗ್ ಅದು ಕಹಿ ಅನಿಸುತ್ತೆ, ಬಿಕಾಸ್ ಅದು ಮೆಂತ್ಯ ಮತ್ತು ಸಾಸಿವೆ ಹಾಕಿರ್ತೀವಲ್ಲ, ಎರಡೂ ಕಹಿನೇ. ಅದು ಫ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಉಪ್ಪಿನಕಾಯಿ ಅಂದರೆ ಉನಿಯಾಗಿ ಬಿಟ್ಟಿದ್ವಲ್ಲ ಅದು ನೋಡಿ ಹೀಗಾಗಿದೆ. ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ. ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಆಲ್ಮೋಸ್ಟ್ ಎಲ್ಲ ಅಳತೆನೇ ಯೂಸ್ ಮಾಡಿದ್ದಿದ್ದಲ್ವ, ಫುಲ್ ಹಾಕ್ಕೊಂಡು ನೀಟಾಗಿ ಫ್ರೈ ಅಂದರೆ ಮಿಕ್ಸ್ ಮಾಡಿದ್ದೀನಿ. ನೋಡಿ ಯಾವ ಥರ ಈ ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ಫೈನಲಿ ಅವರ್ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿದ್ರಲ್ಲ ಹೇಗೆ ಮಾಡ್ಬೋದು ಅಂತ. ಕ್ವಿಕ್ಕಾಗಿ ಬೇಗನೆ ಮಾಡ್ಬೋದು ಆ್ಯಂಡ್ ಚೆನ್ನಾಗೂ ಇರುತ್ತೆ. ತುಂಬ ದಿನ ಇಟ್ಕೊಬೋದು ಉಪ್ಪಿನಕಾಯಿನ. ಸೊ ನನ್ನ ವ್ಲಾಗ್ಸ್ ಹೇಗೆ ಅನ್ನಿಸ್ತಿದೆ, ಆಮೇಲೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ಆ್ಯಂಡ್ ಇನ್ನು ಯಾವ್ಯಾವ ರೆಸಿಪೀಸ್ ಬೇಕು, ಯಾವ್ಯಾವ ಥರ ಕಂಟೆಂಟ್ಸ್ ಮಾಡ್ಬೋದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ ಬಾಯ್, ಸಿಗುವ ಮತ್ತೆ.